ಹಾಯ್ ಎಲ್ರಿಗೂ, ನಾನು ಅರ್ಚನಾ. ಇವತ್ತು ಬದನೆಕಾಯಿ ಕರಿ ನೋಡ್ಕೊಳ್ಳೋಣ. ಮೊದಲಿಗೆ ಬದನೆಕಾಯಿನ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೋಬೇಕು. ಅದಾದಮೇಲೆ ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿನ ಕಟ್ ಮಾಡಿ ಮಿಕ್ಸಿಗೆ ಆಡಿಸ್ಕೋಬೇಕು. ಅದ್ರ ಜೊತೆಗೇ ಸ್ವಲ್ಪ ಮಸಾಲೆ ಪುಡಿ, ಸ್ವಲ್ಪ ಖಾರದ ಪುಡಿನ ಮಿಕ್ಸಿಗೆ ಆಡಿಸ್ಕೋಬೇಕು. ಅದಾದಮೇಲೆ ಉಪ್ಪನ್ನು ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕು. ಅದಾದಮೇಲೆ ಬದನೆಕಾಯಿನ ತೊಳೆದಿಟ್ಕೊಂಡಿರ್ತೀವಲ್ಲ, ಅದನ್ನು ಮಸಾಲೆ ಎಲ್ಲ ತುಂಬಿ ಅದನ್ನು ಸೈಡ್ಗೆ ಇಟ್ಕೋಬೇಕು ಸ್ವಲ್ಪ 1-2 ನಿಮಿಷ ಹಾಗೆ. ಅದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಸೈಡ್ಗೆ ಇಟ್ಕೊಂಡು ಇದನ್ನು ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಅಥವಾ ನಾವು ಬಾಣಲಿಲಾದರೂ ಮಾಡ್ಕೋಬೋದು. ನಾನು ಇವತ್ತು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಕುಕ್ಕರೊಳಗೆ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆಗಳನ್ನು ಚಟಪಟ ಅನ್ನೋ ಗಂಟ ಬಿಡಬೇಕು. ಅದಾದಮೇಲೆ ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪ ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೊಂಡಾದಮೇಲೆ ಅದಕ್ಕೆ ಮಸಾಲೆ ತುಂಬಿದಂಥ ಬದನೆಕಾಯಿಗಳನ್ನ ಚೆನ್ನಾಗಿ ಬಾಡಿಸ್ಬೇಕು ಚೆನ್ನಾಗಿ ಎಣ್ಣೆಲಿ ಬಾಡಿಸಿದ್ರೆ ತುಂಬ ರುಚಿ ಬರುತ್ತೆ ಬದನೆಕಾಯಿ. ಅದಾದಮೇಲೆ ಮಿಕ್ಕಿ ಇರುತ್ತಲ್ಲ ಮಸಾಲೆ, ಅದನ್ನು ಕೂಡ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಗ್ರೇವಿಗೆ ತಕ್ಕಷ್ಟು ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿ, ಅದಾದಮೇಲೆ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು ವಿಷಲ್ ಒಳಗಡೆ ಹಾಕಿದ್ರೆ ಸಾಕು. ನಮ್ಮ ರುಚಿಕರವಾದ ಬದನೆಕಾಯಿ ಎಣ್ಣೆಗೆ ರೆಡಿ. ಬದನೆಕಾಯಿ